ಏನತ್ತ ಇದು ಹಾಲ ಮತ್ತ ಹಾಲಿನಂತ ಹಾಲ ಮತ್ತ ಹಾ ಹಾ ಇದು ಹಾಲ ಮತ್ತಕ್ಕೆ ಶೋಭೆ ಎದರಿಂದದ್ರಿ ಎದರಿಂದ್ರಿಪ್ಪ ಕಂಬಳಿ ಭಂಡಾರದಿಂದ ಶೋಭೆ ಹೌದು ಕಂಬಳಿ ಭಂಡಾರದಿಂದ ಶೋಭೆ ಅದ ಅದ ನಮ್ಮ ಮುತ್ಯ ಮಾಳಿಂಗರ ಜಗತ್ತದೊಳಗೆ ಬನ್ನಿಗೆ 1000 ಭಾಗ್ಯ ಕೈದ ಬನ್ನಿಗೆ 1000 ಭಾಗ್ಯ ಕೈದ ಈಗ ಕಂಬಳಿ ನಾವು ನೀವು ಹೆಗಲ ಮೇಲೆ ಹಚ್ಕೋತೇವ ಅಂದ್ರ ಆ ದೇವರ ತೆರಿ ಮೇಲೆ ಮಂದಿ ಮೇಲೆ ಕಂಬಳಿ ಏನಂದ್ರ ಎದರಿಂದ ಉಣ್ಣಿದಿಂದ ಕಂಬಳಿನ ಇದ ಹೌದಲ್ರಿ ಆ ಹಾಲು ಮತ್ತೆ ಸ್ವಾಮಿ ಇದ್ದ ಕಂಬಳಿನ ಉಣ್ಣಿದಿಂದ ಇದಾರ ಆ ಉಣ್ಣಿ ಹುಟ್ಟಬೇಕಾದ್ರೆ ಕೇಳಲಾರದೆ ಹುಟ್ಟದು ಮಾತ ಮೀರಿ ಹುಟ್ಟ್ಯಾದ ಆದಿಗೊಂಡಿಗೆ 6 ಮಂದಿ ಮಕ್ಕಳು ಕಡೆ ಹೊಟ್ಟ ಪದಮಗೊಂಡ ಉಂಡಾಡಿ ಊರೊಳಗೆ ಬೆಳೀತಿದ್ದ ಮಾನ್ಯದ ಹೊಲದಾಗ ಮಾಗಿ ಮಾಡ್ಬೇಕಂತೇಳಿ 2 ಜೋಳ 2 ಎತ್ತಗಳನ್ನು ಕೊಳ್ಳೆ ಕಟ್ಕೊಂಡು ಹೋದ ಸಂದರ್ಭದೊಳಗ ತಂದಿದ್ದವ ಹೇಳ್ದ ಪದಮಗೊಂಡಾಗ ಏನತ್ತ ನಮ್ಮ ಹೊಲದೊಳಗ ಹುತ್ತದ 3 ಕಣ್ಣಿನ ಹುತ್ತದ ಆ ಹುತ್ತಿಗೆ ಎಲ್ಲಾ ಕಡೆ ನೇಗಲ ಹೊಡಿ ಮಾರುಕಟ್ಟಿ ಖರೆ ಆ ಹುತ್ತಿಗೆ ನೇಗಲ ತಪ್ಪಿ ಗಿಪ್ಪಿ ಹಚ್ಚಿ ನೋಡ ಪದಮಗೊಂಡ ತಪ್ಪಿ ಹಚ್ಚಿ ಗಿಚ್ಚಿ ಅಂದ ಅಪ್ಪ ಹೇಳಿದ ಮಾತಿತ್ತು ತಂದೆ ಹೇಳಿದ ಮಾತಿತ್ತು ಪದಮಗೊಂಡ ಬಂದೆ ಕೇಸಿದ ಈ ಹುತ್ತಿಗೆ ಯಾಕೆ ಹಚ್ಚಿಬೇಡ ನನಗೆ ಈ ಹುತ್ತಿನೊಳಗೆ ಏನೋ ಅಂತ ಹೇಳಿ ತಂದೆ ಮಾತು ಕೇಳಾರ್ದೆ ಅದೇ ಹುತ್ತಿಗೆ ನೇಗಲ ಹಚ್ಚಿದ ಆ ಹುತ್ತಿನೊಳಗೆಂದು ಬನ್ನಿಗೆ 1000 ಭಾಗ್ಯ ಉದಯ ಅದು ಬನ್ನಿಗೆ 1000 ಭಾಗ್ಯ ಉದಯ ಅದು ಪದಮಗೊಂಡ ಜೋಪಾನ ಮಾಡಿ ನಮ್ಮ ಇಡೀ ಹಾಲ ಮತ್ತ ಕುರುಕೋಟ ಮಾನವ ಇದೆಲ್ಲ ಕುಲಕೋಟಿ ಏನದ ನೋಡ್ರಿ ಇದಕ್ಕೆ ಕಿಮ್ಮತ್ತ ಬಂದದ ಉಣ್ಣಿದಿಂದ ಭಾಗ್ಯದಿಂದ ಕುರಿಯಿಂದ ನಮ್ಮ ಹಾಲ ಮತಕ್ಕೆ ಶೋಭೆ ಅದ ಇದಕ್ಕೆ ಕಿಮ್ಮತ್ತದ ಇದು ಶೋಭೆ ಕಿಮ್ಮತ್ತ ಬರ್ಬೇಕಾದ್ರೆ ಪದಮಗೊಂಡ ತಂದಿ ಮಾತು ಕೇಳಲಾರದೆ ಕುರಿಗಳನ್ನ ತಗದಾನ ಇದು ಕೇಳಲಾರದೆ ಮಾಡುದು ಪದಮಗೊಂಡ ಮಾಡಿದ್ದು ಇದು ಸಿದ್ಧಾಂತ ಜಗತ್ತದೊಳಗೆ ಕೇಳಲಾರದೆ ಮಾಡುದು ಶ್ರೇಷ್ಠದ ಅಷ್ಟೇ ಅಲ್ಲ ಮಾಯಕೋರ ಮಾಳಿಂಗರಾಯ ಮುತ್ಯ ಮಾಳಿಂಗರಾಯ ಏನ್ ಮಾಡ್ದ ಜಗತ್ತದೊಳಗೆ ಗುರು ಶಿಷ್ಯರು ಹ್ಯಾಂಗರ ಅನ್ನೋದು ನೋಡ್ಲಿಕ್ಕೆ ನಮ್ಮ ಹಾಲ ಮತದೊಳಗ ಸಿದ್ಧ ಮಾಳಿಂಗರಾಯ ಶಿವನೇ ಶಿರ್ಯಾಳ ಸಿದ್ಧ ಬೀರದೇವ ಗುರು ಹ್ಯಾಂಗಿರ್ಬೇಕು ಬೀರ ದೇವರಾಗಿರ್ಬೇಕು ಶಿಷ್ಯ ಹ್ಯಾಂಗಿರ್ಬೇಕು ಬಪ್ಪುಲಿ ಬರೋದು ಒಳ್ಳೆಯ ಮುತ್ಯ ಮಾಳಿಂಗರಾಯನಾಗಿರ್ಬೇಕು ಅಲ್ಲಕ್ಕ ನೋಡ್ಲಿಕ್ಕೆ ಉದಾಹರಣೆ ಅದಲ್ರಿ ಗುರುನಾಥನಲ್ಲಿ ಭಕ್ತಿ ಭಾವ ಸುತ್ತಿಟ್ಟು ದುಡಿದ ಯಾರಿಪ್ಪ ಹೇಮಂತಕ ಮುತ್ಯ ಮಾಳಿಂಗರ ಅದಲ್ರಿ ಅವಾಗ ಬೀರ ದೇವರ ನಾನಾ ಪರಿದಿಂದ ಕಾಡಿ ನೋಡ್ದ ಶಿಷ್ಯನ ಪತ್ತತ್ತು ನೋಡ್ಬೇಕಂತ ಹೇಳಿ ಪರಿದಿಂದ ಹೊರಗಲ್ಲ ಬಂಗಾರ ಕಚ್ಚಿ ಹಂಗ ನೋಡ್ತಾರ ಹಂಗ ನೋಡ್ದ ಆಳಗ ಬೀರ ದೇವರ ಏನ್ ಬೇಡದ ಹೇಳಿದ್ರ ಏನ್ ಬೇಡದಾರಿಪ್ಪ ಆಟಕ್ಕೆ ಹುಲಿ ಬರಿ ಊಟಕ್ಕೆ ಹುಲಿ ಹಾಲಿನ ಗಿನ್ನ ಬೇಡದ ಗಿನ್ನ ಬೀಳದ ಹತ್ತನೊಳಗ ಆಳಗ ಮುತ್ಯ ಮಾಳಿಗರ ಹೇಳ್ತಾನ ಏನತ್ತ ಯಪ್ಪ ಅಂತ ಕರ್ಣ ನುಗ್ರ ನಿನ್ನ ಬಲಗೆ ಹಸ್ತ ನನ್ನ ಮಂಡಿ ಮೇಲೆ ಇರ್ತಂದ್ರ ತಂದ ತೀರ್ಪಿನ ಅಂತ ಹೇಳಿ ಸಿಡಿಯಾಳ ಗುರುವಿಗೆ ಪಾದ ಮುಟ್ಟಿ ಹೇಳಿ ಕೆಸಿದ್ರು ಹುಲಿ ಹಾದ ತರ್ಲಕ್ಕೆ ಹೊಂಟನಿತ್ತ ಅವಾಗ ತಾಯಿ ಮನೆಗೆ ಬಂದು ತಾಯಿಗೆ ಭೇಟಿಯಾಗಿ ತಾಯಿ ದರ್ಶನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಹೇಳಿ ಮುತ್ಯ ಮಾಳಿಂಗರಾಯ ತಾಯಿ ಮನೆಗೆ ಬಂದ ಕನ್ವಾದೇವಿ ನನ್ನ ಮನೆಗಳು ಸೋದರ ನಿಂತು ಮನೆಯ ತಾಯಿ ಎಬ್ಸಿದ್ರ ಪಾಪಕ್ಕೆ ಗುರಿ ಹಾಕ್ತೀನಿ ಅಂತ ತಿಳ್ಕೊಳಕ್ಕೆ ಸಿಂದ್ರ ಏನ್ ಮಾಡ್ದ ಗೋಳಬಾಗಿಲು ಹಿಡಿದಕ್ಕೆ ಗುರುನಾಮ ಸ್ತುತಿ ಮಾಡ್ತಿದ್ದ ಆ ಎಳೆಗ ತಾಯಿ ಕನ್ವಾದೇವಿಗೆ ಮಗು ಮಾಳಿಂಗರಾಯ ಬಂದಂಗಾಗಿತ್ತು ಬಂದಂಗಾಗಿತ್ತು ಆಳೆಗ ಸೋಗರ ನಿತ್ಯ ಒಳಗೆ ಬರ್ಕರ್ ಎದ್ದು ತಟ್ಟೆ ಕೂತ್ರು ಹಿಂದ ನೋಡ್ತಾಳ ಅಕ್ಕಲು ನೋಡ್ತಾಳ ಮಕ್ಕಳು ನೋಡ್ತಾಳೆ ಯಾರು ಇಲ್ಲ ಬಾಗಿಲು ತೆರವು ನೋಡ್ತಾಳ ಪಟ್ಟೆ ಮಗು ಮಾಳಿಂಗರಾಯ ಬಾಕಲ್ದಾಗ ನಿಂತಿದ್ದ ಗುರುನಾಮ ಸ್ಮರಣೆ ಮಾಡ್ತಿದ್ದ ಆಗ ತಾಯಿನೇಳ ಕನ್ವಾದೇವಿ ಮಗನಿಗೆ ಕೇಳ್ತಾಳ ಮಗು ಮಾಳಿಂಗರಾಯ ಏನತ್ರಿಪ್ಪ ಮಾಡಣ್ಣ ಇಂಥ ಸಬರಾತ್ರಿ ಹೌದಾ ಇಂಥ ಕತ್ತಲ ಕಾರಣ ಕತ್ತಲೆ ಒಳಗೆ ಇಲ್ಲಿ ಬರುವ ಕಾರಣ ಏನು ನಿನ್ನ ಮುಖ ಚಿಹ್ನೆ ಯಾಕೆ ಮಾಡ್ಯಾದಂತ ಕೇಳಿದ ಭಕ್ತನೊಳಗ ಆಳೆಗ ಮಾಳಿಂಗರಾಯ ಕೇಳ್ತಾನ ಏನ್ರಿಪ್ಪ ತಾಯಿ ಗುರು ಅವತಾರ ಸಿಡಿಯಾಳ ಸಿದ್ಧ ಬೀರ ದೇವ್ರ ದೇವ್ರು ಕರೆಗಣ್ಣಿನ ದೇವ್ರ ಆಡಬಾರ್ದ ಕಾಡನ ಬೇಡಬಾರ್ದ ಬೇಡನ ಹುಲಿ ಹಾಲಿನ ಗಿನ್ನ ಬೇಡನ ತಾಯಿ ಹುಲಿ ಹಾಲಿನ ಗಿನ್ನ ಬೇಡನ ತರು ಹೊಂಟಿದ್ದ ಆಶೀರ್ವಾದ ಮಾಡತ್ತೇಳಿ ಕಾಲಿಗಿದ್ದ ಆಳೆ ಹೇಳ್ತಾಳ
ತಾಯಿ ಕನವಾದೇವಿ ಏನತ್ತ ಮಗು ಮಾಳಿಂಗರಾಯ ಹೌದು ಹುಲಿ ಹಾಲ ನಿನ್ನ ಗುರು ಬೇಡ ಗುರುವಿಗಾಗಿ ಹುಲಿ ಹಾಲ ತರ್ಲಕ್ಕ ನೀ ಹೊಂಟಿ ಆಹಾ ನಿನ್ನ ಗುರು ಹೆಚ್ಚಿನ ಗುರು ಇದ್ರ ಗಚ್ಚಿನ ಗುಡಿ ಆಗಿರ್ಲಿ ಹೌದು. ನಿನ್ನ ಪ್ರಾಣ ಹೊಡಿ ಸಂಬಂಧ ನಿನಗೆ ಗುರು ಹುಲಿ ಹಾಲು ಬೇಡ ಹಾ ಹಾ ನಿನ್ನ ಪ್ರಾಣ ಹೊಡಿ ಸಂಬಂಧ ನಿನಗೆ ಹುಲಿ ಹಾಲು ಬೇಡ ಹೌದು ಮನೆಗೆ ಹೋದವರು ನರಮಾನವರು ಇಲ್ಲಿವರೆಗೆ ಹೊಳ್ಳಿ ಬಂದಿಲ್ಲ ಮಗು ಮಾಳಿಂಗರಾಯ ಹೋಗಬೇಡ ಅಂತ ಹೇಳಿದ್ರು ಕೇಳದ ಭಕ್ತನೊಳಗ ತಾಯಿ ಮಾತಿ ಪುತ್ರ ಕೊಡ್ತಾನ ಮುದ್ಯ ಮಾಳಿಂಗರಾಯ ಆಹಾ ತಾಯಿ ಈ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದಿನಂದ್ರೆ ಗುರುವಿನ ಸಲುವಾಗಿ ಪ್ರಾಣ ಹೋದ್ರೂ ಚಿಂತಿಲ್ಲ ಮುಂದ ಇಟ್ಟ ಹೆಚ್ಚಿ ಹಿಂದೆ ಇಡುವುದಿಲ್ಲ ಅಂತ ಹೇಳಿ ಪಾದ ಮೂರ್ತಿ ಕೇಸಿದ್ರ ಹೋಗಿ ಹುಲಿ ಹಾಲ ತಂದ ಆಹಾ ಹರಿತ ನಿಂಬೆ ಆಳಗುಡ್ಡಕ್ಕೆ ಹೋಗಿ ಹುಲಿ ತೆಗವಿಯನ್ನ ಸ್ವಾದ ಮಾಡಿ ಸೋದ ಮಾಡಿ ಹುಲಿ ಹಾಲ ತಂದು ಜೊತೆಯಲ್ಲಿ ಹಾ ಹುಲಿ ಮರಿ ತಂದ ಕೇಸಿನ ಗುರುವಿಗೆ ಹಾಲಿನ ಗಿಂದ ಉಳಿಸಿ ಆಹಾ ಜಗತ್ತೊಳಗೆ ಹುಲಿ ಜಯಂತಿ ಮಾಡಿ ಹುಲಿ ಜಯಂತಿ ಮಾಡಿ ಹುಲಿ ಜಯಂತಿ ಅನಿಸಿ ಅನಿಸಿ ಹುಲಿ ಮಕ್ಕದ ಅಗಸಿ ಕಟ್ಟದ ಲೋಕದೊಳಗ ಆಹಾ ಹುಲಿ ಜಯಂತಿ ಎರಡನೇ ಕಾಶಿ ಅನಿಸಿದ ಮುದ್ಯ ಮಾಳಿಂಗರಾಯ ಆ